ನಮಸ್ತೆ. ಆಲ್ಬರ್ಟ್ ಬಂಡೂರರವರ ವೀಕ್ಷಣಾ ಕಲಿಕೆಯ ಹಂತಗಳು. ವೀಕ್ಷಣಾ ಕಲಿಕೆಯ ಹಂತಗಳು ಅರ್ಜನ, ಧಾರಣೆ, ಕಾರ್ಯನಿರ್ವಹಣೆ, ಪರಿಣಾಮ. ಇದರ ಸೂತ್ರ ಅರ್ಧ ಕಪ್. ಆ ಅಂದರೆ ಅರ್ಜನೆ, ದ ಅಂದರೆ ಧಾರಣೆ, ಕಾರ್ಯನಿರ್ವಹಣೆ, ಕ ಅಂದರೆ ಕಾರ್ಯನಿರ್ವಹಣೆ, ಪರಿಣಾಮ. ಈ ಹಂತಗಳನ್ನು ಆಲ್ಬರ್ಟ್ ಬಂಡೂರರವರು ಪ್ರತಿಪಾದಿಸಿದ್ದಾರೆ. ಬೆಂಜಮಿನ್ ಎಸ್ ಬ್ಲೂಮ್ ಪ್ರಭುತ್ವ ಕಲಿಕೆಯ ಪ್ರತಿಪಾದಕರು. ಇವರು ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ಅಧಿಕ ಸಮಯ ದೊರೆತರೆ ವೇಗವಾಗಿ ಕಲಿಯುವ ವಿದ್ಯಾರ್ಥಿಗಳಂತೆ ಕಲಿಯುತ್ತಾರೆ ಎಂದರು ಈ ಬೆಂಜಮಿನ್ ಎಸ್ ಬ್ಲೂಮ್ ಅವರು. ಈ ಬ್ಲೂಮ್ ಅವರ ಪ್ರಕಾರ ಪ್ರಭುತ್ವ ಕಲಿಕೆ ಅತಿ ಮುಖ್ಯವಾದ ಅಂಶ ಪರಿಣಾಮಾತ್ಮಕ ಬೋಧನೆ ಮತ್ತು ನಿರಂತರ ಮೌಲ್ಯಮಾಪನ ಆಗಿದೆ. ಜ್ಞಾನಾತ್ಮಕ ವಲಯಗಳು ಎಂದರೆ ಜ್ಞಾನಾತ್ಮಕ ವಲಯದಲ್ಲಿ ಈ ಕೆಳಗಿನ 6 ವರ್ಗಗಳನ್ನು ವರ್ತಿಸಬಹುದು. ಮೊದಲನೇದು ಜ್ಞಾನ, ಎರಡನೇದು ತಿಳುವಳಿಕೆ, 3 ಅನ್ವಯ, 4 ವಿಶ್ಲೇಷಣೆ, 5 ಸಂವಿಶ್ಲೇಷಣೆ, 6 ಮೌಲ್ಯಮಾಪನ. 2011ರ ಪರಿಷ್ಕೃತ ವರ್ಗೀಕರಣದ ಪ್ರಕಾರ ಜ್ಞಾನ, ತಿಳುವಳಿಕೆ, ಅನ್ವಯ, ವಿಶ್ಲೇಷಣೆ, ಮೌಲ್ಯಮಾಪನ ಮತ್ತು ಸೃಷ್ಟಿಸುವುದು